ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಈ ಶುಭ ಸಾಯಂಕಾಲದಲ್ಲಿ ಎಷ್ಟೋ ಮನೋರಂಜಕವಾಗಿ ಮಕ್ಕಳೆಲ್ಲ ತಯಾರಾಗಿದ್ದಾರೆ. ನಮ್ಮನ್ನೆಲ್ಲರನ್ನು ಒಂದು ಒಳ್ಳೆಯ ಪ್ರಕೃತಿ, ಈ ಪ್ರಕೃತಿ ಅಂದರೆ ಪಂಚಭೂತಗಳು, ಈ ಪಂಚಭೂತಗಳೆಲ್ಲ ನಮ್ಮ ಈ ಮಕ್ಕಳಲ್ಲಿದ್ದಾರೆ. ಯಾಕಂದರೆ ನಾನು ಸುಮಾರು 3 ವರ್ಷಗಳಿಂದ ನೋಡ್ತಾ ಇದ್ದೀನಿ ಅರುಣೋದಯ ಸುಗಂಧಿನಿ ಸ್ಕೂಲ್ ಆಫ್ ಎಜುಕೇಷನ್ ಅಲ್ಲ ಇವೆಲ್ಲನೂ ಮೇಡಮ್ ಅವರು ಫಸ್ಟ್ ಬೇಸಿಕ್ಸಲ್ಲೇ ನಮ್ಮ ಕನ್ನಡ ಮಾತೃಭಾಷೆ, ನಮ್ಮ ಕರ್ನಾಟಕದ ಮಾತೃಭಾಷೆ ಕನ್ನಡವನ್ನು ಹೇಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಅದೇ ರೀತಿ ಮಕ್ಕಳಿಗೆ ಹೇಗೆ ಜಾಗೃತಿಕವಾಗಿ ಇದನ್ನು ಬೆಳೆಸಬೇಕು. ಯಾಕಂದರೆ ಮಕ್ಕಳು ಮನೆಯಲ್ಲಿ ಮಾತ್ರ ಕನ್ನಡ ಮಾತಾಡ್ತಾರೆ, ಬಟ್ ಓದೋಕೆ ಬರಲ್ಲ, ಬರೆಯೋಕ್ಕಂತೂ ತುಂಬ ಭಯ ಬೀಳ್ತಾರೆ. ಮೊನ್ನೆ ನೋಡಿದ್ದೀನಿ, ನಮ್ಮ ಮಗ 10th ಓದ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಸೈನ್ಸ್ ಚೆನ್ನಾಗಿ ಮಾಡಿದ್ದಾನೆ, ಸೋಷಿಯಲ್ ಚೆನ್ನಾಗಿ ಮಾಡಿದ್ದಾನೆ, ಮ್ಯಾಥ್ಸ್ ಚೆನ್ನಾಗಿ ಮಾಡಿದ್ದಾನೆ. ಈಗ 5ನೇ ತಾರೀಕು ICSE ಸಿಲೆಬಸ್ಸು, 5ನೇ ತಾರೀಕು ಕನ್ನಡ ಎಕ್ಸಾಮ್ ಇದೆ. ಅವನು ಶಿವರ್ ಆಗ್ತಾಯಿದ್ದಾನೆ. ಯಾಕಂದರೆ ಕನ್ನಡ ಅವನಿಗೆ ಬರೆಯೋಕ್ಕೆ ಬರ್ತಾಯಿಲ್ಲ, ಅಂದರೆ ಮೆಮೊರಿ ಇರ್ತಾಯಿಲ್ಲ, ಜ್ಞಾಪಕ ಶಕ್ತಿ ಕಡಿಮೆ. ಎಲ್ಲರೂ ಮಕ್ಕಳೆಲ್ಲ ಅಡ್ವಾನ್ಸ್ಡ್ ಆಗಿದ್ದಾರೆ. ಕನ್ನಡದಲ್ಲಿ ಯಾಕೆ ಅವರು ಕುಂಠಿತವಾಗಿ ಆಗ್ತಿದ್ದಾರೆ ಅಂದರೆ ನಾವು ಪೇರೆಂಟ್ಸಿಂದ ಪ್ರತಿಯೊಬ್ಬರೂ ಕನ್ನಡ ನೆಗ್ಲೆಕ್ಟ್ ಮಾಡ್ತಾಯಿದ್ದೇವೆ. ನಾನು BCom MBA ಮಾಡಿದ್ದೀನಿ. ಮೊನ್ನೆ ಒಂದು ಸಾರಿ ಬಳ್ಳಾರಿ ತಾಲೂಕು ಆಫೀಸ್ಗೆ ಹೋಗಿದೆ. ಹೋದ ನಂತರ ಈಗ ಏನಾದರೂ ನಾವು ಬೇಕಂದರೆ ತಾಲೂಕು ರಿಕಾರ್ಡ್ ರೂಮಿಂದ ಏನಾದರೂ ಒಂದು ಡಯಾಗ್ಲಾಟ್ ಆಗಲಿ, ಯಾವುದೇ ಒಂದು ನಕ್ಷೆ ಆಗಲಿ, ನಾವೊಂದು ಅಪ್ಲಿಕೇಶನ್ ಕೊಡಬೇಕು. ಆ ಅಪ್ಲಿಕೇಶನ್ನ ಬರೀಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಸರ್ ಅಂದರೆ, ಸರ್ ಅಲ್ಲಿ ಆಫೀಸ್ ಮುಂದೆ ಅವ್ರು ಕೂತಿರ್ತಾರೆ, ಅಲ್ಲಿಂದ ನೀವು 30 ರೂಪಾಯಿ ಕೊಟ್ಟು ಒಂದು ಅಪ್ಲಿಕೇಶನ್ ಬರ್ಸ್ಕೊಂಬನ್ರಿ ಅಂತ ಹೇಳಿದ್ರು. ಆಯ್ತಂತ ಹೋದೆ. ಅಲ್ಲೆಲ್ಲರೂ, ನಾನು ಅಂದ್ಕೊಂಡೆ ಎಲ್ಲರೂ ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ಎಲ್ಲರೂ ಮಿನಿಮಮ್ ಒಂದು ಡಿಗ್ರಿ ಓದಿರ್ತಾರೆ ಅಂತ ಅಂದ್ಕೊಂಡೆ. ಎಲ್ಲರೂ 5ನೇ ಕ್ಲಾಸು 6ನೇ ಕ್ಲಾಸ್ 7ನೇ ಕ್ಲಾಸ್ ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ. ಅಂಥವರೆಲ್ಲರೂ ಹಳೆಯ ಬಟ್ಟೆ ಹಾಕ್ಕೊಂಡು ನಮ್ಮ ಅಪ್ಲಿಕೇಶನ್ ಬರೀತಾ ಇದ್ದಾರೆ. ನಮ್ಮ ಅಪ್ಲಿಕೇಶನ್, ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಓದ್ದವನು ಅವ್ರ ಹತ್ರ ಹೋಗಿ ಒಂದು ಕನ್ನಡ ಅಪ್ಲಿಕೇಶನ್ ಬರೀತಾ ಇದೆ ಅಂದರೆ ಎಷ್ಟು ನಾಚಿಕೆಡು. ಅಂದರೆ ನಾವು ಎಷ್ಟು ನಮ್ಮ ಭಾಷೆಯನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಕೋರ್ಟಿಂದ ಹಿಡಿದು, ತಹಸೀಲ್ದಾರ್ ಆಫೀಸಿಂದ ಹಿಡಿದು, DC ಆಫೀಸಿಂದ ಹಿಡಿದು, PWD ಆಫೀಸಿಂದ ಹಿಡಿದು ಎಲ್ಲ ಆಫೀಸ್ಗಳಲ್ಲೆಲ್ಲನೂ ನಾವು ಕೊಡೋದೇ ಮೆಮೊರಾಂಡಮ್ ಆಗಲಿ ಎಲ್ಲವೂ ಆಗಲಿ ಕನ್ನಡದಲ್ಲೇ ಕೊಡ್ತಾರೆ. ನಾವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಮಕ್ಕಳನ್ನ ಯಾಕೆ ನಾವು ಗೌರ್ಮೆಂಟ್ ಜಾಬ್ಸ್ ಕಳಿಸ್ತಾ ಇಲ್ಲ? ಪ್ರತಿಯೊಬ್ಬರು ಮನೆಯಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಆಗ್ತಾಯಿಲ್ಲ, IAS IPSಗಳಾಗ್ತಾ ಆಗ್ತಾಯಿಲ್ಲ. ಎಲ್ಲ ಮಂಡ್ಯ ಜಿಲ್ಲೆ, ಬೆಂಗಳೂರು, ಮೈಸೂರು ಜಿಲ್ಲೆಯಿಂದ ರಾಮನಗರ ಜಿಲ್ಲೆ, ಹಾಸನ, ಅಲ್ಲಿಂದ ಮಾತ್ರ ಜಾಸ್ತಿ ಆಗ್ತಾಯಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕೆ ಆಗ್ತಾಯಿಲ್ಲ? ಅವೇರ್ನೆಸ್ ಇಲ್ಲ. ಯಾಕೆ ಅವೇರ್ನೆಸ್ ಇಲ್ಲ ಅಂದರೆ ನಮ್ಮ ಮಕ್ಕಳನ್ನ ಬರೀ ಇಂಜಿನಿಯರ್ ಡಾಕ್ಟರ್ಗಳನ್ನ ಮಾತ್ರ ಮಾಡಬೇಕು. ಕನ್ನಡ ಬಂದರೆ ನಾವು ಒಳ್ಳೆ ತಹಸೀಲ್ದಾರ್ ಆಗ್ಬೋದು, PWDಗೆ CO ಆಗ್ಬೋದು, AC ಆಗ್ಬೋದು, DC ಆಗ್ಬೋದು, SP ಆಗ್ಬೋದು. ಅದಕ್ಕಾಗಿ ಮಕ್ಕಳನ್ನ ಕನ್ನಡದಲ್ಲಿ ನಿಜವಾಗ್ಲೂ ನೀವು ಇಂಪಾರ್ಟೆನ್ಸ್ ತೋರಿಸ್ರಿ, ಇಂಟ್ರೆಸ್ಟ್ ತೋರಿಸ್ರಿ. ಯಾಕಂದರೆ ಮೇಡಮ್ ಅವರು ತುಂಬ ಕಷ್ಟಪಟ್ಟು ಕನ್ನಡ ಸಂಪತ್ತು ಅನ್ನೋ ಒಂದು ಬುಕ್ ಬರೆದಿದ್ದಾರೆ. ತುಂಬ ಬೇಸಿಕ್ಸ್ ಆಗಿದೆ. ಯಾರೇ ನಾನ್ ಕನ್ನಡಿಗಾಸ್ ಇದ್ದರೂ ಕೂಡ ಅವರು ಅದನ್ನು ತುಂಬ ಈಸಿಯಾಗಿ ತಿಳ್ಕೊಂಡು ಅದನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೋದು. ಅದಕ್ಕಾಗಿ ಮಕ್ಕಳೇ, ಅದೇ ರೀತಿ ಪೇರೆಂಟ್ಸ್ ಕೂಡ ದಯವಿಟ್ಟು ಇಂಗ್ಲೀಷ್ ಎಲ್ರಿಗೂ ಬರುತ್ತೆ ರೀ, ಪ್ರತಿಯೊಬ್ಬರಿಗೂ ಬರುತ್ತೆ. ಓದ್ತಾ ಇಂಗ್ಲೀಷ್ ಬರುತ್ತೆ. ಅದೇ ಓದ್ತಾ ಕನ್ನಡ ಮರೆತು ಹೋಗ್ತಾರೆ. ನಾವು ಮೊನ್ನೆ ಒಂದು ಸಾರಿ ಹೇಳಿದೆ, ಹಂಪಿಯಲ್ಲಿ ಹೋಗಿದ್ರೆ, ನಾವು ಹಂಪಿಗೆ ಹೋಗಿರ್ತೀವಿ, ಹಂಪಿ ಹೋದಾಗ ಅಲ್ಲೆಲ್ಲನೂ ಟ್ಯಾಟೂ ಹಾಕೋರು ಇರ್ತಾರೆ. ಟ್ಯಾಟೂ ಹಾಕೋರೆಲ್ಲನೂ ಯಾರೂ ಓದಿರಂಗಿಲ್ಲ, ಬಟ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ, ಫಾರಿನರ್ಸ್ ಜಾಸ್ತಿ ಬರೋದು ಹಂಪಿಗೆ. ಅವ್ರ ಹತ್ರ ಮಾತಾಡಿ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇಂಗ್ಲೀಷ್ ಈಸ್ ಎ ಫೂಲಿಶ್ ಲ್ಯಾಂಗ್ವೇಜ್ ಇರ್ತಾರೆ. ಇಂಗ್ಲೀಷ್ ಎಲ್ರಿಗೂ ಬರುತ್ತೆ, ಬಟ್ ಕನ್ನಡವನ್ನು ಕಳಿಸಿ. ಎಲ್ಲ ಇಂಟ್ರೆಸ್ಟ್ ತೊಗೋಬೇಕು. ಮೇಡಮ್ ಅವರು ಬರೆದಿದ್ದ ಕನ್ನಡ ಪರಿಮಳ, ಅದೇ ರೀತಿ ಕನ್ನಡ ಸಂಪತ್ತು, ಆ ಬುಕ್ಕನ್ನು ನೋಡಿ ಮಕ್ಕಳು ಕೂಡ ನೀವು ಅಭ್ಯಾಸ ಮಾಡಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
Please carry on. The Executive Director of Sugandhini Publication Limited and active service in the Indian National Congress, Sri Boyapati Vishnuvardhan Garu. Thank you so much for joining with us and receiving the gratitude. It's an immense pleasure to have you here with us. Thank you so much.